ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾವದ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹಳ ದಿನಗಳ ನಂತರ ಪಾಠ ಶುರು ಆಗ್ತಾ ಇದೆ. 14ನೇ ಅಧ್ಯಾಯ 19ನೇ ಶ್ಲೋಕ ಮುಗಿದಿದೆ. ಈ 14ನೇ ಅಧ್ಯಾಯದ 19ನೆಯ ಶ್ಲೋಕದಲ್ಲಿ ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಜೀವ ಏನೇನನ್ನು ತಿಳಿದರೆ ಪರಮಾತ್ಮನನ್ನು ಹೊಂದುತ್ತಾನೆ ಅನ್ನುವಂಥದ್ದನ್ನು ಅದರಲ್ಲಿ ಹೇಳಿದ. ನಾನು ಸತ್ವಾದಿ ಗುಣಗಳಿಗಿಂತ ಬೇರೆ ಅನ್ನೋದನ್ನು ತಿಳಿಬೇಕು. ನಾನು ಅಸ್ವತಂತ್ರ, ಈ ಸತ್ವಾದಿ ಗುಣಗಳಿಗಿಂತಲೂ ಪರಮಾತ್ಮ ಸ್ವತಂತ್ರನಾಗಿ ಪರಮಾತ್ಮನಿದ್ದಾನೆ, ಅವನು ಯಾವಾಗಲೂ ನನ್ನನ್ನು ನಿಯಮನ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಂಡಾಗ ಮದ್ಭಾವಂ ಸೋಧಿಗಚ್ಚತಿ. ಮದ್ಭಾವಂ ನನ್ನ ಸ್ವರೂಪವಾದ ಆ ಒಂದು ಮೋಕ್ಷವನ್ನು, ಸಾರೂಪ್ಯ ಸಾಯುಜ್ಯ ತದ್ರೂಪವಾದ ಮೋಕ್ಷವನ್ನು ಅವನು ಪಡಿತಾನೆ ಅಂತ ಹಿಂದೆ ನೋಡಿದ್ವಿ. 20ನೇ ಶ್ಲೋಕದಲ್ಲಿ ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ಇಲ್ಲಿ ಈ ಒಂದು ಸುಖ ದುಃಖಾದಿ ಬಂಧನ ರೂಪವಾದ ಈ ಸಂಸಾರವನ್ನು ದಾಟಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳನ್ನು ದಾಟಬೇಕಂತೆ. ಅದನ್ನು ದಾಟೋದು ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ಅರ್ಜುನನೇ ಕೇಳುತ್ತಾನೆ. ಸರಿನಾ? ಏತಾನ್ ಗುಣಾನ್ ಅತೀತ್ಯ, ಏತಾನ್ 3 ಗುಣಾನ್ ಅತೀತ್ಯ, ಈ 3 ಗುಣಗಳನ್ನು ದಾಟಿಯೇನೆ ದೇಹ ಸಮುದ್ಭವಾನ್, ಈ ದೇಹದಲ್ಲಿ ಈ ಸತ್ವರಜಸ್ತಮೋ ಗುಣಗಳಿಂದಲೇನೆ, ಅದರಿಂದಲೇನೆ ಪಂಚಭೂತ ಸೃಷ್ಟಿಯಾದದ್ದು, ಅದರಿಂದಲೇನೆ ನಮ್ಮ ದೇಹ ಸೃಷ್ಟಿಯಾದದ್ದು ಆ ಪಂಚಭೂತಗಳಿಂದ. ಆದ್ದರಿಂದ ಸತ್ವಾದಿ ಗುಣಗಳ ಪರಿಣಾಮಿಯಾದ ಈ ಒಂದು ದೇಹದಲ್ಲಿ 3 ಗುಣಗಳು ನೋಡಿ, ಅದರಿಂದಲೇ ಸೃಷ್ಟಿಯಾದದ್ದು ಅಂತಂದ ಮೇಲೆ ಅದರ ಅಂಶಗಳು ಇದ್ದೇ ಇರ್ತದೆ.
ಮಣ್ಣಿನಿಂದ ಸೃಷ್ಟಿಯಾದದ್ದು ಯಾವುದು? ಮಡಿಕೆ. ಅದರಲ್ಲಿ ಮಣ್ಣು ಇದ್ದೇ ಇರ್ತದೆ. ಹೇಗೋ ಹಾಗೆ ಸತ್ವಾದಿ ಗುಣಗಳಿಂದ ಪರಿಣಾಮವನ್ನು ಹೊಂದಿರುವಂತಹ ಈ ಒಂದು ದೇಹದಲ್ಲಿ ಅದರ ಅಂಶಗಳು ಇರುವುದರಿಂದ ಅದನ್ನ ಮೀರಿದಾಗ ಮಾತ್ರ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತ. ಜನನ ಮರಣ ಜರ ಮುಪ್ಪು ದುಃಖ ಇವುಗಳಿಂದ ಬಿಡುಗಡೆಗೊಂಡು ಅಮೃತಮಶ್ನುತೆ, ಅಮೃತ ಶಬ್ದ ವಾಚ್ಯನಾದ ನನ್ನನ್ನ ಪರಬ್ರಹ್ಮನನ್ನ ಹೊಂದುತ್ತಾನೆ ಆ ಒಂದು ಜೀವ. ಈ ಮೂರೂ ಗುಣಗಳನ್ನ ದಾಟಬೇಕಂತೆ. ಯಾವಾಗ ಈ ಮೂರೂ ಗುಣಗಳನ್ನ ದಾಟುತ್ತೇವೋ ಆವಾಗ ಈ ಬಂಧನಾತ್ಮಕವಾದ ಸುಖ ದುಃಖಾತ್ಮಕವಾದ ಜನನ ಮರಣಾತ್ಮಕವಾದ ಈ ಒಂದು ಸಂಸಾರದಿಂದಾಗಿ ಮುಕ್ತನಾಗ್ತಾನೆ. ಮುಕ್ತನಾಗಿ ಅಂದರೆ ಬಿಡುಗಡೆಗೊಳ್ತಾನೆ. ಮುಕ್ತನಾಗಿ ಅಮೃತಮಶ್ನುತೆ, ಪರಮಾತ್ಮನನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ದೇಹಿ ಜೀವನು, ದೇಹಿ ಜೀವನು ಏತಾನ್ ತ್ರೀನ್ ಗುಣಾನ್, ಏತಾನ್ ತ್ರೀನ್ ಗುಣಾನ್, ಈ ಮೂರು ಸತ್ವಾದಿ ಗುಣಗಳ ಸ್ವಲ್ಪ ಇದಕ್ಕಿಂತ ಮುಂಚೆ ಏತಾನ್ ತ್ರೀನ್ ಗುಣಕ್ಕಿಂತ ಮುಂಚೆ ಇನ್ನೊಂದು ಬರ್ಕೊಳ್ಳಿ, ನಾನು ಹೇಳಿಲ್ಲ. ದೇಹ ಸಮುದ್ಭವಾನ್ ಅಂತ ಬರ್ಕೊಳ್ಳಿ. ದೇಹ ಸಮುದ್ಭವಾನ್, ಸತ್ವಾದಿ ಗುಣಗಳ ಪರಿಣಾಮಿಯಾದ ದೇಹಗಳಲ್ಲಿ ಪ್ರಕಟವಾಗಿರುವ, ಸತ್ವಾದಿ ಗುಣಗಳ ಪರಿಣಾಮಿಯಾದ ದೇಹದಲ್ಲಿ ಪ್ರಕಟವಾಗಿರುವ ದೇಹ ಸಮುದ್ಭವಾನ್, ಸತ್ವಾದಿ ಗುಣಗಳ ಪರಿಣಾಮಿಯಾದ ದೇಹದಲ್ಲಿ ಪ್ರಕಟವಾಗಿರುವ ಈಗ ಬರ್ಕೊಳ್ಳಿ. ಏತಾನ್ ತ್ರೀನ್ ಗುಣಾನ್, ಈ ಮೂರು ಸತ್ವಾದಿ ಗುಣಗಳನ್ನು, ಈ ಮೂರು ಸತ್ವಾದಿ ಗುಣಗಳನ್ನು ಸತ್ವಾದಿ ಗುಣಗಳನ್ನು ಅತೀತ್ಯ ದಾಟಿಯೇನೆ, ಅತೀತ್ಯ ದಾಟಿಯೇನೆ ಅತೀತ್ಯ ದಾಟಿಯೇನೆ ಜನ್ಮ ಮೃತ್ಯು ಜರಾ ದುಃಖೈಹಿ, ಜನ್ಮ ಮೃತ್ಯು ಜರಾ ದುಃಖೈಹಿ, ಜನನ ಮರಣ ಮುಪ್ಪು ದುಃಖಗಳಿಂದ, ಜನನ ಮರಣ ಮುಪ್ಪು ದುಃಖಗಳಿಂದ ವಿಮುಕ್ತಃ ಬಿಡುಗಡೆಗೊಂಡು, ವಿಮುಕ್ತಃ ಬಿಡುಗಡೆಗೊಂಡು ಅಮೃತಂ ಅಮೃತಂ ಅಮೃತ ಶಬ್ದ ವಾಚ್ಯನಾದ ಪರಬ್ರಹ್ಮನನ್ನು
ಅಮೃತ ಶಬ್ದ ವಾಚ್ಯನಾದ ಪರಬ್ರಹ್ಮನನ್ನು ಅಶ್ನುತೆ ಹೊಂದುತ್ತಾನೆ. ಅಶ್ನುತೆ ಹೊಂದುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಹೌದಪ್ಪ, ದಾಟಿದ್ರೆ ಜನ್ಮ, ಈ ಮೂರು ಗುಣಗಳನ್ನು ದಾಟಿದರೆ ಈ ಜನ್ಮ ಮೃತ್ಯು ಜರಾ ದುಃಖಗಳಿಂದ ಬಿಡುಗಡೆಗೊಂಡು ಅಮೃತಮಶ್ನುತೆ. ಅರ್ಜುನ, ದಾಟೋದು ಹೆಂಗಪ್ಪ? ಹೇಗೆ ಸಾಧ್ಯ ದಾಟಲಿಕ್ಕೆ? ಯಾರೋ ದಾಟಿದಿರ? ಅಥವಾ ದಾಟಿದವರ ಒಂದು ಗುಣಲಕ್ಷಣಗಳೇನು? ಅವನು ದಾಟಲಿಕ್ಕೆ ಏನೇನು ಕರ್ಮಗಳನ್ನ ಮಾಡ್ದ? ಯಾವ ಉಪಾಯದಿಂದ ಈ ಮೂರು ಗುಣಗಳನ್ನ ದಾಟಬಹುದು ಅಂತ ಅರ್ಜುನ ಕೇಳ್ತಾ ಇದ್ದಾನೆ ಈಗ ಕೃಷ್ಣನನ್ನ. ಅರ್ಜುನ ಉವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಹೇ ಪ್ರಭೋ, ಕೈರ್ಲಿಂಗೈಃ ತ್ರೀನ್ ಗುಣಾನ್ ಅತೀತಃ ಭವತಿ. ಈ ಸತ್ವಾದಿ ಮೂರು ಗುಣಗಳನ್ನು ಮೀರಿ ನಿಂತವನು ಯಾವ ಯಾವ ಲಕ್ಷಣಗಳಿಂದ ಕೂಡಿರ್ತಾನೆ? ಕೈರ್ಲಿಂಗೈಹಿ, ಯಾವ ಕಾರಣ, ಯಾವ ಹೇತು, ಏನು ಒಂದು ಲಕ್ಷಣ ಏನು? ತ್ರೀನ್ ಗುಣಾನ್ ಏತಾನ್ ತ್ರೀನ್ ಗುಣಾನ್ ಅತೀತಃ, ಅತೀತನಾದವನು ಕೈರ್ಲಿಂಗೈಹಿ ಭವತಿ, ಯಾವ ಒಂದು ಲಕ್ಷಣಗಳಿಂದ ಕೂಡಿರ್ತಾನವನು? ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ ಕಿಮಾಚಾರಃ ಕಥಂ. ಈ ಮೂರು ಗುಣಗಳನ್ನು ದಾಟಲಿಕ್ಕೆ ಯಾವ ಯಾವ ಆಚರಣೆಗಳನ್ನು ಮಾಡಿದ್ದಾನೆ? ಯಾವ ಉಪಾಯದಿಂದ ಈ ಮೂರು ಗುಣಗಳನ್ನ ಮೀರಿ ನಿಂತಿದ್ದಾನವನು? ಕಥಂ, ಹೇಗೆ ಅದು? ಹೇಗೆ ಸಾಧ್ಯ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮೂರು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮೂರು ಗುಣಗಳನ್ನ ಮೀರಿ ನಿಂತವನ ಲಕ್ಷಣಗಳೇನು? ಯಾವ ಆಚಾರದಿಂದಾಗಿ ಈ ಮೂರು ಗುಣಗಳನ್ನ ಅಂತ ಅವನು ಯಾವ ಆಚರಣೆ ಮಾಡಿದ ಈ ಮೂರು ಗುಣಗಳನ್ನ ದಾಟಲಿಕ್ಕೆ? ಅಥವಾ ಯಾವುದೋ ಒಂದು ಉಪಾಯ ಏನಾದರೂ ಮಾಡಿರಬಹುದಲ್ಲ, ಏನು ಮಾಡ್ದ ಅಂತ ಕೇಳ್ತಾ ಇದ್ದಾನೆ. ಪ್ರಶ್ನೆ ಅರ್ಥ ಬರ್ಕೊಳ್ಳಿ. ಪ್ರಭೋ, ಪ್ರಭುವೇ, ಪ್ರಭೋ, ಪ್ರಭುವೇ, ಏತಾನ್ ತ್ರೀನ್ ಗುಣಾನ್, ಏತಾನ್ ತ್ರೀನ್ ಗುಣಾನ್ ಎಲ್ಲರನ್ನ ಬಂಧಿಸುವ ಸತ್ವಾದಿ ಗುಣಗಳನ್ನು, ಎಲ್ಲರನ್ನ ಬಂಧಿಸುವ ಸತ್ವಾದಿ ಗುಣಗಳನ್ನು ಅತೀತಃ ಮೀರಿ ನಿಂತವನು, ಅತೀತಃ ಮೀರಿ ನಿಂತವನು, ಮೀರಿ ನಿಂತವನು, ಕೈರ್ಲಿಂಗೈಹಿ ಭವತಿ,
ಇಷ್ಟು ಜನ ಇರ್ತಾರೆ, ಇವನು ಮೀರಿ ನಿಂತಿದ್ದಾನೆ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಆ ಲಕ್ಷಣಗಳೇನು, ಲಿಂಗಗಳೇನು ಅಂತ ಕೇಳ್ತಾ ಇದ್ದಾನೆ. ಇಷ್ಟು ಮನೆಗಳಿದೆ, ಅಲ್ಲಿ ದೇವದತ್ತನ ಮನೆ ಯಾವುದು ಅಂತ ಯಾರ ಹತ್ರ ಕೇಳಬೇಕು. ಒಬ್ಬನ ಹತ್ರ ಕೇಳಿದ್ವಿ ಅಂತ ತಿಳ್ಕೊಳ್ಳಿ, ಒಂದು ಯಾವುದೋ ಒಂದು ದೊಡ್ಡ ಕಾಲೋನಿ ಇದೆ, ಅದರಲ್ಲಿ ಬೇಕಾದಷ್ಟು ಮನೆಗಳಿವೆ, ಇಲ್ಲಿ ದೇವದತ್ತನ ಮನೆ ಯಾವುದು? ಹಾ, ಯಾವುದರ ಮೇಲೆ ಕೇಸರಿ ಧ್ವಜ ಇರ್ತದೋ, ಯಾವ ಮನೆಯ ಮೇಲೆ ಕೇಸರಿ ಧ್ವಜ ಇರ್ತದೋ ಅದು ದೇವದತ್ತನ ಮನೆ. ಓ, ಕೇಸರಿ ಧ್ವಜ ಅದು ಲಿಂಗ, ಅದು ಹೇತು, ಅದು ಲಕ್ಷಣ, ಆ ಒಂದು ಮನೆಯ ಲಕ್ಷಣ. ಪತಾಕವದ್ ದೇವದತ್ತ ಗೃಹಂ, ಪತಾಕ ಅಂದ್ರೆ ಧ್ವಜ. ಹಾಗೆ ಈ ಅತೀತನಾದ ಈ ಮೂರು ಗುಣಗಳನ್ನ ಮೀರಿ ನಿಂತಹ ವ್ಯಕ್ತಿ ಅಂತ ಹೇಳಿ ಇವನೇ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಯಾವ ಲಕ್ಷಣಗಳು ಅವು ಮುಖ್ಯ ಅಂತ. ಕೈರ್ಲಿಂಗೈಹಿ ಭವತಿ, ಯಾವ ಲಕ್ಷಣಗಳಿಂದ ಯುಕ್ತನಾಗಿರುವವನು, ಯಾವ ಲಕ್ಷಣಗಳಿಂದ ಕೂಡಿದ್ದಾನೆ. ಕಿಮಾಚಾರ, ಎಂತಹ ಆಚಾರ ಉಳ್ಳವನು. ಕಿಮಾಚಾರ, ಎಂತಹ ಆಚಾರ ಉಳ್ಳವನು? ಕ್ವಶನ್ ಮಾರ್ಕ್. ಕಥಂ, ಯಾವ ಉಪಾಯದಿಂದ, ಕಥಂ ಕಥಂ ಚ ಯಾವ ಉಪಾಯದಿಂದಲಾದರೋ, ಕಥಂ ಚ ಯಾವ ಉಪಾಯದಿಂದ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಈ ಮೂರು ಗುಣಗಳನ್ನ ಮೀರುತ್ತಾನೆ. ಕಥಂಚ ಯಾವ ಉಪಾಯದಿಂದ, ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಈ ಮೂರು ಗುಣಗಳನ್ನ ಮೀರುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಸಮಯ ಇದೆಯಲ್ಲ ಶ್ರೀಕಾಂತ್ ಅವರೇ? 8 ನಿಮಿಷ ಇದೆ. ಸರಿ ಸರಿ, ಇನ್ನೊಂದು ಮಾಡ್ಬೋದು. ತುಂಬ ದೊಡ್ಡದಾಗತ್ತೆ, ಇರ್ಲಿ, ಹೇಳೋಣ. ತಾತ್ಪರ್ಯ ಹೇಳ್ತೀನಿ, ಅರ್ಥ ನೋಡೋಣ, ಆದ್ರೆ ಹೇಳೋಣ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಏ ಅರ್ಜುನ, ನೋಡಪ್ಪ, ಪ್ರಕಾಶ ಪ್ರವೃತ್ತಿ ಮೋಹ
ಈ ಗುಣಗಳನ್ನು ಮೀರಿ ನಿಂತವನು ಹೇಗಿರ್ತಾನೆ ಅಂತ ಕೇಳಿದಲ್ಲ, ಹೇಳ್ತೀನಿ ನೋಡು. ಸತ್ವಾದಿ ಗುಣಗಳಿಂದ, ಸತ್ವದಿಂದ ಏನಾಗತ್ತೆ? ಜ್ಞಾನ ಬರ್ತದೆ. ರಜೋಗುಣ ಜಾಸ್ತಿ ಆದಾಗ ಬರೀ ಕೆಲಸದಲ್ಲಿಯೇ ಮನಸ್ಸು, ತಮೋಗುಣ ಜಾಸ್ತಿ ಆದಾಗ ಬರೀ ಅಜ್ಞಾನ. ಹೀಗೆ ಲೌಕಿಕ ವಿಷಯದಲ್ಲಿ ಸಾಮಾನ್ಯವಾಗಿ ಅವನು ಬೇಡ ಅಂತ ಹೇಳೋದಿಲ್ವಂತೆ. ಹೀಗೆ ಹೇಳಿದರೆ ಏನೇನೇನೋ ಗೊತ್ತಾಗಲ್ಲ. ಅದು ಈ ಒಂದು ಅರ್ಜುನ ಕೇಳಿದ ಪ್ರಶ್ನೆಗೆ ಹೇಳ್ತಾನೆ ನೋಡು, ಸತ್ವಗುಣ, ರಜೋಗುಣ, ತಮೋಗುಣ, ಇದು ಎರಡು ರೀತಿ ಇವೆ. ಸ್ಥೂಲವಾದ ಸತ್ವಾದಿ 3 ಗುಣಗಳು ಬೇರೆ, ಸೂಕ್ಷ್ಮವಾದ ಸತ್ವಾದಿ 3 ಗುಣಗಳು ಬೇರೆ. ಸೂಕ್ಷ್ಮ ಅದು ಅನುಭವಕ್ಕೆ ಬರೋದಿಲ್ಲ, ಸ್ಥೂಲವಾದದ್ದು ಕಣ್ಣಿಗೆ ಕಾಣುತ್ತೆ. ಹೇಗೆ? ಅದರಲ್ಲಿ ಸ್ಥೂಲವಾದ ಸತ್ವಾದಿ ಗುಣಗಳು ಏನಿವೆಯಲ್ಲ, ಅವು ಪ್ರಪಂಚ ವಿಷಯದಲ್ಲಿ, ಜ್ಞಾನ ಹೊರಗಿನ ವಿಷಯದಲ್ಲಿ, ಪ್ರಾಪಂಚಿಕ ಕ್ರಿಯೆಗಳಲ್ಲಿ, ಹೊರಗಿನ ಇತರ ಲೌಕಿಕ ಜ್ಞಾನವನ್ನು, ಸ್ಥೂಲವಾದ ಸತ್ವಗುಣ ಲೌಕಿಕ ಜ್ಞಾನವನ್ನ, ಸ್ಥೂಲವಾದ ರಜೋಗುಣ ಲೌಕಿಕ ಪ್ರವೃತ್ತಿಯನ್ನ, ಸ್ಥೂಲವಾದ ಒಂದು ತಮೋಗುಣ ಮೋಹವನ್ನ ಉಂಟು ಮಾಡುತ್ತೆ. ಸೂಕ್ಷ್ಮ ಸತ್ವಾದಿ ಗುಣಗಳು ನೋಡಿ ಎಷ್ಟು ಅದ್ಭುತ. ಮೋಹ ಇತರ ಎಲ್ಲವೂ ಲೌಕಿಕವಾದದ್ದು. ಆಧ್ಯಾತ್ಮಿಕವನ್ನ ಬಿಟ್ಟು ಬರೀ ಲೋಕದ ವ್ಯವಹಾರಕ್ಕೋಸ್ಕರವಾಗಿ ನಾವು ಇತರ ಒಂದು ಜ್ಞಾನವನ್ನ ಏನು ಪಡಿತಾ, ಇತರ ವಿಷಯಗಳ ಜ್ಞಾನವನ್ನು ಏನು ಪಡಿತಾ ಇರ್ತೇವೆ. ಸ್ಥೂಲವಾದ ಸತ್ವಗುಣ ಜಾಸ್ತಿ ಆದಾಗ ಇತರ ವಿಷಯಕ ಜ್ಞಾನ ಜಾಸ್ತಿ ಆಗುತ್ತೆ. ಸ್ಥೂಲವಾದ ರಜೋಗುಣ ಜಾಸ್ತಿ ಆದಾಗ ಇತರ ವಿಷಯ, ಪರಮಾತ್ಮನ ಹೊರತುಪಡಿಸಿ, ಆಧ್ಯಾತ್ಮಿಕವನ್ನು ಹೊರತುಪಡಿಸಿ ಇನ್ನ ಉಳಿದ ಲೌಕಿಕ ವಿಷಯಕವಾದ ಕಾರ್ಯಗಳಲ್ಲಿ ಪ್ರವೃತ್ತಿ ಜಾಸ್ತಿ ಆಗತ್ತೆ. ಸ್ಥೂಲವಾದ ತಮೋಗುಣ ಜಾಸ್ತಿ ಆದಾಗ ಇತರ ವಿಷಯಕದಲ್ಲಿ ಏನೇ ಅಜ್ಞಾನ ಜಾಸ್ತಿ ಆಗತ್ತೆ. ಸೂಕ್ಷ್ಮವಾದದ್ದು, ಸೂಕ್ಷ್ಮಗಳಾದ ಈ ಸತ್ವಾದಿ ಗುಣಗಳು ಪರಮಾತ್ಮನ ವಿಷಯದಲ್ಲಿ ಸತ್ವಗುಣ ಸೂಕ್ಷ್ಮವಾದ ಸತ್ವಗುಣ ಜಾಸ್ತಿ ಆಯಿತು ಅಂತಾದರೆ ಪರಮಾತ್ಮ ವಿಷಯಕ ಜ್ಞಾನ ಜಾಸ್ತಿ ಆಗತ್ತೆ. ಸೂಕ್ಷ್ಮವಾದ ರಜೋಗುಣ ಜಾಸ್ತಿ ಆಯಿತು ಅಂತಾದರೆ ಪರಮಾತ್ಮ ವಿಷಯಕ ಬರೀ ಕರ್ಮಗಳು, ಯಾಗಾದಿ ಕರ್ಮಗಳೇ ಜಾಸ್ತಿ ಆಗತ್ತೆ. ಸೂಕ್ಷ್ಮವಾದ ತಮೋಗುಣ ಜಾಸ್ತಿ ಆಯಿತು ಅಂತಾದರೆ ಪರಮಾತ್ಮ ವಿಷಯಕ ಅಜ್ಞಾನ, ಅರ್ಥಾತ್ ಪರಮಾತ್ಮ ಅಥವಾ ವಿಪರೀತ ಜ್ಞಾನ ಅಂತಲೇ ಹೇಳಬಹುದು. ಅವನು ನಿರ್ಗುಣ, ನಿರಾಕಾರ ಅಂತ ಈ ರೀತಿ ಒಂದು ಜ್ಞಾನ ಬರ್ತದೆ. ಎರಡು ರೀತಿ, ಸ್ಥೂಲವಾದದ್ದು, ಸೂಕ್ಷ್ಮವಾದದ್ದು. ಈ ಸೂಕ್ಷ್ಮ ಬಹಳ ಬೇಗ ಗೊತ್ತಾಗೋದಿಲ್ಲ, ಹೌದಾ? ಸ್ಥೂಲವಾದದ್ದು ನಾವು ಬೇಕಾದಷ್ಟೆಲ್ಲ ಕೆಲಸ ಮಾಡ್ತೇವೆ, ಹೋಗ್ತೇವೆ, ಇತರ ನಮ್ಮ ಉದರ ಭರಣೆಗೋಸ್ಕರವಾಗಿ, ಧನ ಸಂಪಾದನೆಗೋಸ್ಕರವಾಗಿ ಎಲ್ಲ ಕೆಲಸ ಮಾಡೋದುಂಟು. ಹಾಗೆ ಅವೆಲ್ಲ ಸ್ಥೂಲವಾದಂಥ ಸತ್ವಾದಿ ಗುಣಗಳಿಂದ ನಡೆಯುವಂಥದ್ದು. ಇನ್ನೊಬ್ರು ಹೇಳಿದ್ದ ಜ್ಞಾನವನ್ನು ಪಡಿತೇವೆ, ಆ ಜ್ಞಾನದಿಂದ ಪ್ರವೃತ್ತಿ ಮಾಡುತ್ತೇವೆ, ಅಥವಾ ಅವ್ರು ಹೇಳಿದ್ದನ್ನು ನಾವು ವಿಪರೀತವಾಗಿಯೂ ತಿಳ್ಕೊಳ್ತೇವೆ, ಎಲ್ಲ ಲೌಕಿಕವಾದದ್ದು. ಸೂಕ್ಷ್ಮವಾದದ್ದು ಪರಮಾತ್ಮ ವಿಷಯಕ. ಸೂಕ್ಷ್ಮವಾದ ಸತ್ವಗುಣ ಜಾಸ್ತಿ ಆಯಿತು ಅಂತಾದರೆ ಪರಮಾತ್ಮ ವಿಷಯಕ ಜ್ಞಾನ ಜಾಸ್ತಿ ಆಗುತ್ತೆ. ಸೂಕ್ಷ್ಮವಾದ ರಜೋಗುಣ ಜಾಸ್ತಿ ಆಯಿತು ಅಂತಾದರೆ ಯಾಗಾದಿ ಕರ್ಮಗಳಲ್ಲಿ ನಮ್ಮನ್ನ ಪ್ರವೃತ್ತಿ ಜಾಸ್ತಿ ಆಗತ್ತೆ. ಅವುಗಳಲ್ಲಿ ಸೂಕ್ಷ್ಮವಾದ ಒಂದು ತಮೋಗುಣ ಜಾಸ್ತಿ ಆಯಿತು ಅಂತಾದರೆ ಪರಮಾತ್ಮ ವಿಷಯಕ ಅಜ್ಞಾನವೇ ಜಾಸ್ತಿ ಆಗತ್ತೆ. ಅರ್ಥಾತ್ ಪರಮಾತ್ಮ ಅಂತ ಇಂಥವನಿದ್ದಾನೆ ಅಂತ ಗೊತ್ತು, ಅವನನ್ನು ವಿಪರೀತವಾಗಿ ತಿಳಿಯುವಂಥದ್ದು, ಅಥವಾ ಅವನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವಂಥದ್ದು, ಈ ರೀತಿ ಆಗತ್ತೆ. ಆದರೆ ಈ ಒಂದು ಏನಿದೆ ಪ್ರವೃತ್ತಿ, ಜ್ಞಾನ ಬರೋದು, ಅಜ್ಞಾನ ಬರೋದು ಅಂತ ಏನಿದೆ, ಇದು ಎರಡು ರೀತಿ ಅಂತ ಆಯಿತು. ಅವನು ಕೇಳಿದ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲಲ್ಲ, ನೀ ಏನೇನೋ ಹೇಳ್ತಿದ್ದಲ್ಲಪ್ಪ ಕೃಷ್ಣ ಅಂತ ಹೇಳ್ಬೋದು. ಕೃಷ್ಣಾಚಾರ್ಯರು ಇಬ್ಬರು ಏನೇನೋ ಹೇಳ್ತಾ ಇದ್ದೀರಲ್ಲ ಅಂತ. ಹೌದು, ಅದಕ್ಕೆ ಹೇಳ್ತಾನೆ, ಯಾರು ಆ ಒಬ್ಬ ಜೀವ ಯಾವನು ಈ ಗುಣಗಳನ್ನು ಅತೀತನ, ಈ 3 ಗುಣಗಳನ್ನು ಮೀರಿ ನಿಂತವನು ಯಾರು ಇರ್ತಾನಲ್ಲ, ಅವನು ಹೇಗಿರ್ತಾನೆ ಅಂತಂದರೆ ಸ್ಥೂಲವಾದದ್ದೇ ಇರಲಿ, ಸೂಕ್ಷ್ಮವಾದದ್ದೇ ಇರಲಿ,
ಬರೀ ಲೌಕಿಕ ಜ್ಞಾನ ಬಂದಾಗಲೂ ಸುಮ್ಮನೆ ಇರ್ತಾನೆ, ಲೌಕಿಕ ವಿಷಯದಲ್ಲಿ ಪ್ರವರ್ತನ ಆದಾಗಲೂ ಸುಮ್ಮನೆ ಇರ್ತಾನೆ, ಪ್ರವೃತ್ತಿ ಮಾಡ್ತಾನೆ. ನನ್ನಿಂದನೇ ಆಯಿತು ಅನ್ನುವಂಥ ಅಹಂಕಾರ ಇರೋದಿಲ್ಲ. ಲೌಕಿಕ ವಿಷಯವಾದ ಅಜ್ಞಾನ ಬಂತು, ತಮೋಗುಣ ಜಾಸ್ತಿ ಆದಾಗ ಅವಾಗಲೂ ಸುಮ್ಮನೆ ಇರ್ತಾನೆ. ಹೋದಾಗ ಬೇಕು ಅಂತ ಹೇಳೋದಿಲ್ಲ, ಬಯಸೋದಿಲ್ಲ. ಅವು ಬಂದಾಗ ಸಾಮಾನ್ಯವಾಗಿ ದ್ವೇಷಿಸೋದು. ನನಗೆ ಅಜ್ಞಾನ ಬಂತು, ನಾನು ದಡ್ಡ ಇದ್ದೇನೆ ಅಂತ ತನ್ನ ಬಗ್ಗೆ ತಾನೇ ಡಿಪ್ರೆಸ್ ಮಾಡ್ಕೊಳ್ಳೋದಿಲ್ಲ. ಹೋದಾಗ ಅವುಗಳು ಹೋಯಿತು, ಏನೋ ಒಂದು ವಿಷಯ, ಲೌಕಿಕವಾದ ವಿಷಯದ ಬಗ್ಗೆ ಜ್ಞಾನ ಇತ್ತು, ಸ್ವಲ್ಪ ದಿನ ಆದಮೇಲೆ ಸ್ಮರಣೆ ಹೋಯಿತು, ಜ್ಞಾನ ಹೋಯಿತು ಅಂತ ದ್ವೇಷ ಮಾಡೋದಿಲ್ಲ. ಅಜ್ಞಾನ ಬಂತು ಅಂತಲೂ ಕೂಡ ಅಜ್ಞಾನವನ್ನು ದ್ವೇಷ ಮಾಡೋದಿಲ್ಲ. ಏನು ಬರ್ತದೋ ಅದು ಹರಿಯ ಕರುಣೆ ಅಂತ ಸ್ವೀಕಾರ ಮಾಡ್ತಾನೆ. ಯಾವುದೇ ಆಗಲಿ, ಸೂಕ್ಷ್ಮವಾದ ಸತ್ವಾದಿ ಗುಣಗಳಿಂದ ಆಗುವಂತಹ ಕಾರ್ಯಗಳು, ಸ್ಥೂಲವಾದ ಸತ್ವಾದಿ ಗುಣಗಳಿಂದ ಆಗುವಂತಹ ಕಾರ್ಯಗಳು, ಏನೇ ಆಗಲಿ ಅದು ಸ್ವೀಕಾರ ಮಾಡ್ತಾನೆ. ಮೊಟ್ಟ ಮೊದಲಿಗೆ ಹರಿಪ್ರಸಾದ, ಪರಮಾತ್ಮ ಒಂದು ಚಿಂತನೆಯೇ ಆಗಿದೆ ಅಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಇದು ಅವನ ಒಂದು ಅದ್ಭುತವಾದ ಲಕ್ಷಣ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ, ನಾಳೆ ಪಾಠ ಮಾಡೋಣ. ಇವತ್ತು ರಾತ್ರಿ ಭಾಷ್ಯ ಪಾಠ ಇದೆ, ಅದನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.